ಇದರಲ್ಲಿ ಗಂಗಾ ಮಾಡಿರೋ ಮೋಸ ಆಗಲಿ, ಗಂಗಾಗಾಗೋ ಲಾಭ ಆಗಲಿ, ಗಂಗಾ ಸ್ವಾರ್ಥ ಆಗಲಿ ಏನೂ ಇಲ್ಲ. ಕೇವಲ ಗಂಗಾ ನಾನು ಆಡ್ಸಿರೋ ಆಟದ ಗೊಂಬೆ ಮಾತ್ರ. ಅವಳು ಪಾಪ ಪುಣ್ಯ ತಿಳಿದೇ ಇರೋ ಅಮಾಯಕಿ. ಇವ್ರ್ಯಾಕೆ ನನ್ನ ಪರವಾಗಿ ಮಾತಾಡ್ತಿದ್ದಾರೆ? ನೀವು ಪ್ರಶ್ನೆ ಮಾಡ್ಬೇಕಾದ್ರು, ಬೈಬೇಕು ಅನ್ಕೊಂಡ್ರು, ಶಿಕ್ಷೆ ಕೊಡ್ಬೇಕಾದ್ರು ಅದು ನನಗೆ. ನನಗೆ ಶಿಕ್ಷೆ ಕೊಡಿ, ಗಂಗಾನ ಬಿಟ್ಬಿಡಿ. ಗಂಗಾಗೆ ಯಾವ ಪಾಪನೂ ಗೊತ್ತಿಲ್ಲ, ಪ್ಲೀಸ್. ಎಲ್ರೂ ಕ್ಷಮಿಸ್ಬೇಕಾಗಿರೋದು ಆ ದೇವ್ರಮ್ಮ. ನೀನ್ ಹೇಳ್ದ ಹಾಗೆ ಇದು ಆ ದೇವ್ರ ನಾಟಕ ಆದ್ರೆ ಅದರಲ್ಲಿ ನಾವು ಕೂಡ ಪಾತ್ರಧಾರಿಗಳೇ. ಅಮ್ಮ, ಇಷ್ಟು ದಿನಕ್ಕೆ ನಮ್ಮ ಮೊರೆ ಕೇಳ್ತೀಯಾ? ಇಷ್ಟು ವರ್ಷ ಆದ್ಮೇಲೆ ನಮ್ ಪೂಜೆ ವ್ರತ ಫಲ ಕೊಡ್ತಾ? ತಲೆಮಾರಿಂದ ಈ ವಂಶ ಕಂಡ್ಕೊಂಡಿದ್ದ ಶಾಪ ಈ ತಲೆಮಾರಿಗೆ ಮುಗಿತಾ? ಸಂತೋಷ ಆಗ್ತಿದೆ ತಾಯಿ. ಏನಜ್ಜಿ ನೀವು ಹೇಳ್ತಿರೋದು? ಹೌದು ಜನಾರ್ದನ್, ಆ ತಾಯಿ ನಮ್ಮೇಲೆ ಕರುಣೆ ತೋರ್ಸಿದ್ಲು. ಇವತ್ಗೆ ನಮ್ ಕಷ್ಟ ಎಲ್ಲ ತೀರೋಯ್ತು. ನಮ್ ವಂಶಕ್ಕೆ ಹಿಡ್ದಿರೋ ಗ್ರಹಚಾರ ಬಿಟ್ಟೋಯ್ತು. ತಲತಲಾಂತರದ ಶಾಪ ಎಲ್ಲ ಈ ತಲೆಮಾರ್ಗೆ ಮುಗ್ದೋಯ್ತು. ಹೇಗೆ ಹೇಳ್ತೀರಾ ಅಜ್ಜಿ? ನಮ್ಗಿರೋ ಶಾಪದ ಪ್ರಕಾರ ಈ ಮನೆಗೆ ಕಾಲಿಡೋ ಮೊದಲನೇ ಸೊಸೆ ಸತ್ತೋಗ್ತಾಳೆ. ಇಲ್ಲಿವರೆಗೂ ಅದೇ ನಡೀತಾ ಬಂದಿದೆ. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಆದ್ರೆ ಈ ತಲೆಮಾರಲ್ಲಿ ನಮ್ ಹಣೆ ಬರಹ ಬದಲಾಯ್ತು ಜನಾರ್ದನ್. ನಾವು ಮಾಡಿರೋ ಪೂಜೆ, ಯಜ್ಞ, ಯಾಗ ಫಲ ಕೊಡ್ತು. ಶಾಪ ಕಳೆದೋಯ್ತು. ಜೈಗೆ ನಿತ್ಯ ಜೊತೆ ನಿಶ್ಚಿತಾರ್ಥ ಆಯ್ತು. ಅಂದ್ರೆ ಅದು ಅರ್ಧ ಮದ್ವೆ. ಗಂಗಾಗೆ ಜೈ ಜೊತೆ ಮದ್ವೆ ಆಯ್ತು. ಅಂದ್ರೆ ಅದು ಎರಡನೇ ಮದ್ವೆ ಆದ ಹಾಗೆ. ಆ ತರ ಜೈಗೆ ನಿತ್ಯ, ಗಂಗಾ ಅಂತ ಇಬ್ರು ಹೆಂಡ್ತಿರೋ. ನಿತ್ಯ ಮೊದಲನೇ ಹೆಂಡ್ತಿ, ಗಂಗಾ ಎರಡನೇ ಹೆಂಡ್ತಿ. ಶಾಪದ ಪ್ರಕಾರ ಮೊದಲನೇ ಹೆಂಡ್ತಿ ಸತ್ತೋಗ್ತಾಳೆ. ಅದಕ್ಕೆ ನಿತ್ಯ ಸತ್ತೋದ್ಲು. ಜೈ ಎರಡನೇ ಹೆಂಡ್ತಿ ಗಂಗಾ, ಈ ಮನೆ ಸೊಸೆ. ಕಲ್ಪನಾ ಹಾಗೆ ಗಂಗಾಗೆ ಶಾಪ ತಟ್ಟಲ್ಲ. 100 ಕಾಲ ಬದುಕ್ತಾಳೆ. ಈ ವಂಶ ಉಳಿಯುತ್ತೆ. ಮಕ್ಕಳು ಮರಿ ಅಂತ ಜೈ, ಗಂಗಾ 100 ಕಾಲ ಬದುಕ್ತಾರೆ. ನಿಜಾನೇ ಅಜ್ಜಿ. ನಿತ್ಯ ಸತ್ತೋಗಿದ್ದಾಳೆ ಅಂದ್ರೆ ಗಂಗಾ ಬದುಕ್ತಾಳೆ. ಗಂಗಾನೇ ಈ ಮನೆ ಸೊಸೆ. ಜೈ ಹೆಂಡ್ತಿ ಗಂಗಾನೇ ಅಜ್ಜಿ. ಭಗವಂತ, ಇವ್ರಿಗೆ ಹೇಗೆ ಅರ್ಥ ಆಯ್ತಾ? ನಿತ್ಯ ಸತ್ತಿಲ್ಲ ಅಂತ ಇವ್ರಿಗೆ ಹೇಗೆ ಹೇಳಿ? ಈ ವಂಶದ ಶಾಪ ಗಂಗಾನ ಬೇಟೆ ಆಡುತ್ತೆ ಅಂತ ಹೇಗೆ ಹೇಳಿ? ನನ್ನ ಮಗಳು ಗಂಗಾನ ಹೇಗೆ ಬದುಕಿಸ್ಕೊಳ್ಳಿ? ಗೊತ್ತಿದ್ದೋ ಗೊತ್ತಿಲ್ದೇನೋ ಗಂಗಾ ಆಡಿದ ನಾಟಕದಿಂದ ನಮ್ ಮನೆಗೆ ಒಳ್ಳೇದೇ ಆಗಿದೆ ಜನಾರ್ದನ್. ಗಂಗಾ ಈ ಮನೆ ಅದೃಷ್ಟ ದೇವತೆ, ನಮ್ ಮನೆ ಬೆಳಕು. ಹೌದಜ್ಜಿ, ಹೇಗಾದ್ರೂ ಜೈನ್ ಒಪ್ಸಿ ಗಂಗಾ ಈ ಮನೇಲೇ ಇರೋ ಹಾಗೆ ಮಾಡ್ಬೇಕು. ಗಂಗಾನೇ ನಮ್ ಸೊಸೆ. ಹಾ,
ತೆಗೀರಿ. ಏನ್ರಿ 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 ಪ್ಲೀಸ್ ರೀ. ಏನ್ರಿ ಒಂದ್ಸಲ ನಾನು ಹೇಳೋದ್ನ ಕೇಳಿ, ಬಾಗ್ಲು ತೆಗೀರಿ. ನೀವ್ ಬೈದ್ರು ಹೊಡೆದ್ರು ಸುಮ್ನೆ ಇರ್ತೀನ್ರಿ. ಏನ್ರಿ ಪ್ಲೀಸ್ ರೀ. ತಾಯಿ ಮಗಳು ಆಡಿರೋ ನಾಟಕ ಸಾಕು. ಮುಖದ ಮೇಲೆ ಬಾಗ್ಲು ಹಾಕಿದ್ರು ನಾಚಿಕೆ ಇಲ್ದೆ ತೆಗಿ ಅಂತಿದ್ಯಲ್ಲ, ಹೋಗೋ. ಮತ್ತೆ ನಮ್ಗೆ ಬಾಯಿ ಮಾಡೋದಲ್ಲ, ಹೋಗುವಂತ ಜೈ ಹೇಳಾಯ್ತಲ್ಲ, ಮರ್ಯಾದೆಯಿಂದ ಹೊಟ್ಟು ಹೋಗಿ. ಏನ್ರಿ 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 ಬಾಗ್ಲು ತೆಗೀರಿ. ನೀವು ಯಾವ ಶಿಕ್ಷೆ ಕೊಟ್ರು ಒಪ್ಕೋತೀನಿ. ಹೊರಗಡೆ ಬನ್ರಿ. ಏನ್ರಿ ನಿನಗ್ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲ ವಾಚ್ಮನ್ ನ ಕರೆಸಿ ಹೊರಗಡೆ ಹಾಕ್ಬೇಕಾ? ಇಷ್ಟು ದಿನ ನನ್ನ ಪಕ್ಕದಲ್ಲೇ ಹಾವಿನ ಆಗಿದ್ದೆ, ಬೆನ್ ಹಿಂದೆನೆ ನಾಟಕ ಮಾಡ್ತಿದ್ದೆ, ನಂಬಿಸಿ ಮೋಸ ಮಾಡ್ದೆ, ಗೊತ್ತಾಗ್ದಿದ್ದ ಹಾಗೆ ಕುತ್ತಿಗೆ ಕುಯ್ದೆ. ನಿನ್ನಂತ ನಂಬಿಕೆ ದ್ರೋಹಿನ ನನ್ನ ಮನೆ ಹೊರಗಡೆ ನಿಂತ್ಕೊಂಡು ಬೇಡ್ಕೊಂಡು ತಿಂತೀನಿ ಅಂದ್ರೂ ಒಪ್ಪಲ್ಲ. ನನ್ನ ಮನೆಯಿಂದ ಹೋಗು, ಗೆಟ್ ಔಟ್. ಇವಳಗ್ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವೋ? ಗೂರ್ಖಾನ್ ಕರ್ಸಿ ಹೊರಗಾಕ್ಬೇಕು. ಇಲ್ದಿದ್ರೆ ಪೊಲೀಸರನ್ನ ಕರೆಸಿ ಚೀಟಿಂಗ್ ಕೇಸ್ ಹಾಕ್ಸಿ ಜೈಲಿಗೆ ಹಾಕ್ಸ್ಬೇಕು. ತಂಗ್ಳನ್ನ ತಿಂತಾಳಲ್ಲ, ಆಗ ತಿಳಿಯತ್ತೆ. ಇಷ್ಟು ಮಾತು, ಇಷ್ಟ ಅವಮಾನ ಆಯ್ತು, ಇದೆಲ್ಲ ಬೇಕಾ? ಬಾ, ನಾವು ನಮ್ಮನೆಗೆ ಹೋಗೋಣ. ನೀವ್ಯಾರು ನನ್ನ ಕರೆಯೋಕೆ? ಇದು ನನ್ ಮನೆ. ಇವರೆಲ್ಲ ನನ್ನವರು. ಇವರೇ ನನ್ ಗಂಡ. ನಾನು ಈ ಮನೆ ಸೊಸೆ. ಈಗ ನಾನು ನಿತ್ಯ ಅಲ್ಲ, ಗಂಗಾ. ನೀನ್ ನಮಗ್ ಬೇಕಾಗಿಲ್ಲ. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಈ ಮನೆ ಹೊರಗಡೆ ಲಾನಲ್ಲಿರೋ ಕಸಕ್ಕಿರೋ ಬೆಲೆನೂ ನಿನಗಿಲ್ಲ. ಹೊರಟೋಗಿಲಿಂದ. ನಿಲ್ಸು ಜೈ. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದೀಯ ಜೈ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ಯಾ? ಇವಳು ಮೋಸ ಮಾಡ್ದವಳಜ್ಜಿ. ಇಲ್ಲ, ಈ ಮನೆ ಸೊಸೆ. ಮೋಸದಿಂದ ನನ್ನ ಮದ್ವೆ ಆದವಳು. ಇಲ್ಲ, ಜವಾಬ್ದಾರಿಯಿಂದ ಆಗಿರೋದು. ಇವಳು ಸ್ವಾರ್ಥ ಅಜ್ಜಿ. ಇಲ್ಲ, ಅವಳದು ಧರ್ಮ. ಇವಳು ಮೋಸ ಮಾಡಿದಳಜ್ಜಿ. ನ್ಯಾಯವಾಗೇ ಮಾಡಿದಾಳೆ. ಅಜ್ಜಿ, ಅವಳು ನಿತ್ಯ ಅಲ್ಲ. ಅವಳು ಯಾರೇ ಆಗಿದ್ರು ಈ ಮನೆ ಸೊಸೆ. ಇವಳೊಬ್ಳು ಕೆಲ್ಸದವಳು. ಈ ಮನೆಯವಳು. ಅಜ್ಜಿ, ನಿಮಗ್ ನಾನ್ ಬೇಕಾ ಇವಳು ಬೇಕಾ? ನೀವಿಬ್ರೂ ಬೇಕು. ಈ ಮನೆಗೆ ನೀವಿಬ್ರು 2 ಕಣ್ಣಿದ್ದಾಗೆ. ಆದರ್ಶ ದಂಪತಿಯಾಗಿ ಈ ವಂಶನ ಬೆಳಗ್ಬೇಕು. ಕುಟುಂಬ ಗೌರವನ, ಮರ್ಯಾದೆ, ಪ್ರತಿಷ್ಠೆನ ಬೆಳೆಸ್ಬೇಕು. ಏನ್ ಹೇಳ್ತಿದ್ರಿ ಅಜ್ಜಿ? ನನಗ್ ಮೋಸ ಮಾಡಿರೋ ಇವಳ ಜೊತೆಗ? ನನಗಾಗಲ್ಲ. ಅಂದ್ರೆ ನನ್ನ ಮಾತ್ಗೆ ಎದುರಾಡ್ತೀಯ ಜೈ? ನನಗೆ ಅವಮಾನ ಮಾಡ್ತೀಯಾ? 3 ತಲೆಮಾರಿಂದ ಈ ವಂಶನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ತಿದ್ದೀನಿ. ನನ್ನ ಅನುಭವಕ್ಕೆ ಎದುರಾಡ್ತೀಯಾ? ಹೇಳು. ಹಿರಿತನ ಅಂದ್ರೆ ನಿಮ್ಮ ಅಭಿಪ್ರಾಯನ ಬಲವಂತ ಮಾಡಿ ಮಕ್ಳ ಮೇಲೆ ಹೇರೋದಲ್ಲ. ಮಕ್ಳು ಇಷ್ಟ ಕಷ್ಟ ತಿಳ್ಕೊಂಡು ಅದನ್ನ ಗೌರವಿಸೋದಜ್ಜಿ. ನಾನ್ ಹೇಳಿದ್ದು ನನ್ನ ಅಭಿಪ್ರಾಯ ಅಲ್ಲ, ನಿರ್ಧಾರ. ನಿಮ್ ನಿರ್ಧಾರ ಜೈಗೆ ಕೆಟ್ಟದ್ ಮಾಡುತ್ತೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನೀವ್ ಹೇಳ್ಬೇಕಾಗಿಲ್ಲ. ಮೋಸ ಮಾಡಿರೋ ಗಂಗನ್ ಹೊರಗ್ ಕಳ್ಸಿ ಅಂತ ಅವನೇ ಹೇಳಿದ್ಮೇಲೂ ಬಲವಂತವಾಗಿ ಇಟ್ಕೋತಿದ್ದೀರಲ್ಲ. ಇನ್ನೊಂದು ಹುಡುಗಿ ಈ ಕುಟುಂಬಕ್ಕೆ ಸಿಗಲ್ವಾ? ಈ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋ ನಮ್ ಸ್ವಪ್ನ ಇಲ್ವಾ? ಕೆಲ್ಸದವಳ ಮಗಳೇ ಈ ಮನೆಗೆ ಸೊಸೆ ಆಗ್ಬೇಕಾ? ಗಂಗಾ ಯಾವತ್ತೋ ಈ ಮನೆ ಸೊಸೆ ಆಗಿದ್ದಾಳೆ. ಜೈ ಕಟ್ಟಿರೋ ತಾಳಿ ಅವಳ ಕುತ್ಕೆಲಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಗಂಗಾ ಈ ಮನೆ ಕೆಲ್ಸದವಳಲ್ಲ, ಈ ಮನೆ ಸೊಸೆ, ಈ ಮನೆ ದೀಪ. ಅವಳ ಬಗ್ಗೆ ಇನ್ನೊಂದ್ಸಲ ಕೀಳಾಗಿ ಮಾತಾಡಿದ್ರೆ ನಾನ್ ಸಹಿಸೋದಿಲ್ಲ. ಅಂತವ್ರನ್ನ ಈ ಮನೇಲಿ ಕೂಡ ಇಟ್ಕೊಳ್ಳೋದಿಲ್ಲ. ನೋಡಮ್ಮ, ನೀನ್ ನಿಜನ ಮುಚ್ಚಿಡ್ಲಿಲ್ಲ.
ದೂರ ಇಟ್ಟೆ. ನೀನ್ ನಮ್ಗೆ ಮೋಸ ಮಾಡ್ಲಿಲ್ಲ, ಸಹಾಯ ಮಾಡ್ದೆ. ನಿಂದು ಸ್ವಾರ್ಥ ಅಲ್ಲ, ಧರ್ಮ. ನೀನು ಸ್ವರೂಪ ಮಗಳೇ ಆಗಿದ್ರು, ತುಳಸಿ ಮಗಳೇ ಆಗಿದ್ರು, ಯಾರೇ ಆಗಿದ್ರು, ನಿನ್ ಕತೆ ಏನೇ ಆಗಿದ್ರು ನಮಗ್ ಬೇಕಾಗಿಲ್ಲ. ಈ ಸೂರ್ಯ ವಂಶದ ವಾರಸ್ದಾರ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣನೇ ಈ ಮನೆ ಸೊಸೆ ಆದೆ. ಇನ್ ಮುಂದೆ ಈ ಮನೆ ನಿಂದು. ನೀನು ನಮ್ಮನೆ ಸೊಸೆ. ಇಲ್ಲಿ ನಿನ್ಗೆ ಎಲ್ಲ ಹಕ್ಕು, ಅಧಿಕಾರ ಇದೆ. ನಿನ್ನ ಈ ಮನೆಯಿಂದ ಹೊರಗಡೆ ಹೋಗು ಅನ್ನೋರಾಗ್ಲಿ, ಹೊರಗಡೆ ಕಳ್ಸೋರಾಗ್ಲಿ ಯಾರು ಇಲ್ಲ. ಈ ಮನೆ ಸೊಸೆ ಆಗಿ ನಿನಗ್ ಸಿಗ್ಬೇಕಾಗಿರೋ ಗೌರವ ಸಿಗುತ್ತೆ. ಯಾರ್ ಹೌದು ಅಂದ್ರು ಇಲ್ಲ ಅಂದ್ರು ಈ ಸೂರ್ಯ ವಂಶದ ಸೊಸೆ ನೀನೆ ಅಂತ ನಾನ್ ನಿನ್ಗೆ ಮಾತ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಜ್ಜಿ. ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಮ್ಮ, ಅಜ್ಜಿ ಮಾತೆ ನಮ್ಮ ಮಾತಮ್ಮ. ಇದಕ್ ಮೊದ್ಲು ಹೇಳಿದ್ದೆ, ಈಗ್ಲೂ ಹೇಳ್ತಿದ್ದೀನಿ. ನಿನ್ನ ಸೊಸೆ ಹಾಗಲ್ಲ, ನನ್ ಮಗಳ ತರ ನೋಡ್ಕೋತೀನಿ. ಇನ್ಮೇಲೆ ನಿಮ್ಮ ಅತ್ತೆ ಜವಾಬ್ದಾರಿ ಎಲ್ಲ ನಿಂದೇನಮ್ಮ. ನಿಮ್ಮ ಅತ್ತೆ ಹಾಗೆ ನೀನು ಕೂಡ ಈ ಮನೆ ಸೊಸೆ ಆಗಿ ಹೆಸರು ಉಳಿಸ್ಕೋಬೇಕು. ಉಳಿಸ್ತೀನಿ ಮಾವ. ನಿಮ್ಮೆಲ್ರೂ ಆಶೀರ್ವಾದ ಇದ್ರೆ ಹಾಗೆ ಆಗತ್ತೆ. ನನ್ನ ಅಪೋಸ್ ಮಾಡಿ ಈ ಮನೇಲಿ ಏನಾಗುತ್ತೋ ಅಂತ ನಾನು ನೋಡ್ತೀನಿ. ನನಗ್ ಮೋಸ ಮಾಡಿದವರು ನನ್ ಜೊತೆಗೆ ಹೇಗ್ ಬದುಕ್ತಾರ ಅಂತ ನಾನು ನೋಡೇ ಬಿಡ್ತೀನಿ. ಹಾವು ಅಂತ ಗೊತ್ತಿದ್ದು ಹಾಲು ಹಾಕ್ತಿದ್ದೀರಾ. ಕಚ್ಚದ ಮೇಲೋ ವಿಷ ಕಕ್ದಾಗ್ಲೋ ನಮ್ಮ ಮಾತಿನ ಬೆಲೆ ಗೊತ್ತಾಗತ್ತೆ. ಬೆನ್ ಹಿಂದೆ ಹಿರಿಯವರಿಗೆ ಪಟ್ಟ ಕಟ್ತೀರಿ. ಇನ್ನ ಈ ಮನೆ ಉಳ್ದ ಹಾಗೆ. ನೀನೇನು ಭಯ ಪಡ್ಬೇಡಮ್ಮ, ನಿನ್ ಜೊತೆ ನಾನಿದ್ದೀನಿ. ಹೆದ್ರಲ್ಲ ಅಜ್ಜಿ. ಅವರಿಗೆ ನಾನೇನು ಅಂತ ಅರ್ಥ ಮಾಡಿಸ್ತೀನಿ. ಸೊಸೆ ಆಗಿ ಈ ಮನೆ ಮರ್ಯಾದೆ, ವಂಶ ಪ್ರತಿಷ್ಠೆನ, ನಿಮ್ ನಂಬಿಕೆನ ಉಳಿಸ್ಕೋತೀನಿ. ಪ್ರಾಣ ಹೋದ್ರು ಸರಿ, ಮಾತ್ ತಪ್ಪಲ್ಲ. ನೀವು ಸಾಯಿಸ್ತೇ ಇದ್ರು ನಾನು ಸತ್ತಾಯ್ತು ಮೇಡಮ್. ನಿತ್ಯ ಸುಳ್ಳಿನ ಜೀವನನ ನಾನು ನಿನ್ನೆನೆ ಮುಗಿಸಿದ್ದೀನಿ. ನಾನೀಗ ಯಾವ ನಿತ್ಯನೂ ಅಲ್ಲ, ಗಂಗಾ. ಅವರಿಗೆ ರಾತ್ರಿನೇ ನಿಜ ಹೇಳಿದ್ದೀನಿ. ನಡೆದಿರೋ ಕತೆ ಎಲ್ಲ ಹೇಳಾಯ್ತು. ನಿತ್ಯ ಗಂಗಾ ಅಂತ ನಾವಿಬ್ರು ಇದ್ವಿ ಅಂತ, ಇಷ್ಟು ದಿನ ನಿತ್ಯ ಹಾಗೆ ನಡೆಸಿದ್ದು ಅಂತ ಹೇಳಾಯ್ತು. ನಿತ್ಯ, ಏನ್ ಹೇಳು? ಅಲ್ಲಿ ಜೈ ಮನೇಲಿ ನೀನ್ ಸತ್ತೋದೆ ಅಂತ ಗಂಗಾ ಫ್ಯಾಮಿಲಿಲಿ ಎಲ್ರಿಗೂ ಹೇಳ್ಬಿಟ್ಲು. ಇಲ್ಲಿ ತನಕ ಜೈಗೆ ಮಾತ್ರ ಗೊತ್ತಿರೋ ಆ ಸೀಕ್ರೆಟ್ ಈಗ ಎಲ್ರಿಗೂ ಗೊತ್ತಾಗೋಯ್ತಾ? ನೀನ್ ಡೆತ್ನ ಆಂಟಿ ಕನ್ಫರ್ಮ್ ಮಾಡಿದ್ರು. ವಾಟ್? ನಾನ್ ಸತ್ತೋದೆ ಅಂತ ಮಾಮ್ ಹೇಗೆ ಹೇಳಿದ್ಲು? ನನ್ ಸಾವಿನ ವಿಷಯ ಮಾತಾಡೋಕೆ ಮಾಮ್ಗೆ ಮನ್ಸ್ ಹೇಗ್ ಬಂತು? ಯುದ್ಧನೇ ಮಾಡ್ದೆ, ರಾಜ್ಯ ಗೆದ್ದ ಹಾಗೆ, ಕತ್ತಿ ಬೀಸ್ದೆ, ಗನ್ ಯೂಸ್ ಮಾಡ್ದೆ, ರಕ್ತದ ಹನಿನು ಕೆಳಗ್ ಬೀಳ್ದೆ,
ಮಾಮ ಗಂಗಾ ಸೇರಿ ನನ್ನ ಆ ಮನೇಲಿ ಸಾಯಿಸ್ಬಿಟ್ರಲ್ವಾ? ನಂಗೆ ಐಡೆಂಟಿಟಿ ಇಲ್ದಿದ್ದ ಹಾಗೆ ಮಾಡ್ಬಿಟ್ರು. ನಿತ್ಯ ಅನ್ನೋಳು ಈ ಭೂಮಿ ಮೇಲಿಲ್ಲ ಅಂತ ಕನ್ಫರ್ಮ್ ಮಾಡೇ ಬಿಟ್ರಾ? ಅಷ್ಟೇ ಅಲ್ಲ ನಿತ್ಯ, ಅದು ಹೇಳು, ಇನ್ನು ಏನ್ ಮಾಡಿದ್ರು? ಅದು ಅದು ನಿನಗೆ ನಿನಗೆ ಏನು ನನಗೆ ಹೇಳು. ನಿನಗೆ ಪಿಂಡ ಇಡ್ತಿದ್ದಾರೆ. ನಂಗೆ ಪಿಂಡ ಇಡೋದೇನೆ? ಬುದ್ಧಿ ನೆಟ್ಟಗಿದ್ದೆ ಮಾತಾಡ್ತಿದ್ಯಾ? ಮೈ ಮೇಲೆ ಪ್ರಜ್ಞೆ ಇದ್ದೆ ಹೇಳ್ತಿದ್ಯಾ? ನಿಜಾನೇ ನಿತ್ಯ, ನದಿ ಹತ್ರ ನಿನಗೆ ಪಿಂಡ ಇಡೋಕೆ ಏರ್ಪಾಟ್ ಮಾಡಿದ್ದಾರೆ. ಫ್ಯಾಮಿಲಿಯವರೆಲ್ಲ ಅಲ್ಲಿಗೆ ಹೊರಟಿದ್ದಾರೆ. ಈ ನ್ಯೂಸ್ ಕೇಳಿ ನಿನಗೆ ಹೇಳೋಣ ಅಂತಾನೆ ಇಲ್ಲಿಗೆ ಬಂದೆ. ಆ ಫ್ಯಾಮಿಲಿಗೆ ಏನಾದ್ರೂ ಆಗಿದ್ಯಾ? ನಾನ್ ಬದುಕಿದ್ದಾಗ ನಂಗೆ ಪಿಂಡ ಇಡೋದೇನು? ಇದಕ್ಕೆ ಕಾರಣ ಆಗಿರೋ ಗಂಗಾನ ಈಗ್ಲೇ ಹೋಗಿ ಸಾಯಿಸ್ತೀನಿ. ಅವಳು ಸತ್ತು ಆ ಪ್ಲೇಸಿಗೆ ನಾನು ಹೋಗೋದಲ್ಲ. ನನ್ನೇ ಸಾಯಿಸಿ ನನ್ನ ಪ್ಲೇಸ್ನ ಅವಳು ಆಕ್ಯುಪೈ ಮಾಡ್ಕೋತಾಳ. ಅವಳನ್ನ ಸಾಯಿಸಿ ನನ್ ಕನ್ಸು ನನ್ಸಾಗೋ ಹಾಗೆ ಮಾಡ್ತೇನೆ. ನಾನು ಬದುಕೆ ಇದ್ದೀನಿ ಅಂತ ಜೈಗೆ, ಫ್ಯಾಮಿಲಿಗೆ, ಎಲ್ರಿಗೂ ಹೇಳ್ತೀನಿ. ನಂಗೆ ಯಾರ್ ಪಿಂಡ ಇಡ್ತಾರೋ ನೋಡ್ತೀನಿ. ಅಲ್ಲಿ ನಿನಗೆ ಪಿಂಡ ಇಡ್ತಿರೋರು ಬೇರೆಯವರಲ್ಲ, ಸ್ವತಃ ಜೈ ಇಡ್ತಿರೋದು. ಅಲ್ಲಿ ನಿನಗೆ ಪಿಂಡ ಇಡ್ತಿರೋರು ಬೇರೆಯವರಲ್ಲ, ಸ್ವತಃ ಜೈ ಇಡ್ತಿರೋದು. ಅಷ್ಟಕ್ಕೂ ಏನ್ ಮಾತಾಡ್ತಿದ್ರಿ ಅಜ್ಜಿ? ಏನೋ ಕೆಲ್ಸ ಇದೆ ಅಂತ ನನ್ನ ಕರ್ಕೊಂಡ್ ಬಂದು ನನ್ನ ಹತ್ರ ನೀವು ಮಾಡಿಸ್ತಿರೋ ಕೆಲ್ಸ ಇದಾ? ನಾನ್ ನಿತ್ಯನಿಗೆ ಪಿಂಡ ಇಡ್ಬೇಕಾ? ನಾನ್ ಸೆನ್ಸ್. ನೀನೇ ಇಡ್ಬೇಕು ಜೈ. ಅದೇ ಯಾಕೆ ಇಡ್ಬೇಕು ಅಂತ ಕೇಳಿದ್ದು. ಯಾಕೆಂದ್ರೆ ನೀನ್ ನಿತ್ಯ ಗಂಡ. ಗಂಡ ಯಾವ ತರ ಡ್ಯಾಡ್? ಅವಳು ಕುತ್ತಿಗೆ ತಾಳಿ ಕಟ್ಟಿದ್ನ, ಕಾಲಿ ಕಾಲುಂಗ್ರ ಹಾಕಿದ್ನ, ಜೊತೆಗೆ ಸಂಸಾರ ಮಾಡಿದ್ನ. ನಿಶ್ಚಿತಾರ್ಥ ಮಾಡ್ಕೊಂಡಿದ್ಯಲ್ಲಪ್ಪ. ಅದು ನಿಶ್ಚಿತಾರ್ಥ ಅಲ್ಲ ಚಿಕ್ಕಮ್ಮ. ಈ ಮೋಸ್ಕಾರರು ಸೇರಿ ಆಡಿರೋ ನಾಟಕ, ನನ್ನ ಫೂಲ್ ಮಾಡೋದಕ್ಕೆ ಇವ್ರು ಮಾಡಿರೋ ಪ್ರಾಕ್ಟಿಕಲ್ ಜೋಕ್. ಏನಾದ್ರೂ ಆಗಿರ್ಲಿ ಜೈ, ನಿತ್ಯ ಜೊತೆ ನಿನ್ಗೆ ನಿಶ್ಚಿತಾರ್ಥ ಆಗಿದೆ. ಅದು ಅರ್ಧ ಮದುವೆ ಆದಾಗೆ. ಶಾಸ್ತ್ರದ ಪ್ರಕಾರ ನಿತ್ಯ ನಿನ್ಗೆ ಹೆಂಡತಿ ಇದ್ದಾಗೆ. ಹಾಗಾಗಿ ಈ ಕರ್ತವ್ಯನ ಮಾಡ್ಲೇಬೇಕು. ನನ್ನ ಮೇಲೆ ಅವ್ರಿಗಿಲ್ದೇನೆ ಇರೋ ಜವಾಬ್ದಾರಿ ಅವ್ರ ಮೇಲೆ ನನಗೆ ಯಾಕಿರ್ಬೇಕು ಅಜ್ಜಿ? ರೆಸ್ಪಾನ್ಸಿಬಿಲಿಟೀಸ್ ಇದ್ದವ್ರಾಗಿದ್ರೆ ಹೀಗ್ ಮಾಡ್ತಾರ? ಜೀವನ ಜೊತೆ ಆಟ ಆಡ್ತಾರ? ಸುಳ್ಳು ಹೇಳಿ ಮೋಸ ಮಾಡ್ತಾರ? ನಡೆದಿದ್ದೇನೋ ನಡೆದೋಯ್ತು ಜೈ. ನಡಿಬೇಕಾಗಿರೋದು ಪದ್ಧತಿ ಪ್ರಕಾರ ನಡಿಬೇಕು. ಇಲ್ಲಿವರೆಗೂ ಯಾವುದು ಪದ್ಧತಿ ಪ್ರಕಾರ ನಡೀಲಿಲ್ಲ, ಅಂಡ್ ಇನ್ಮುಂದೆನೂ ಕೂಡ ನಡೆಯಲ್ಲ. ಹಾಗಂದ್ರೆ ಹೇಗಪ್ಪ? ಎಷ್ಟು ಅಲ್ಲ ಅಂದ್ಕೊಂಡ್ರು ನಿತ್ಯ ನಮ್ಮನೆಯವಳೇನೆ. ಸಂಪ್ರದಾಯದ ಪ್ರಕಾರ ನಿತ್ಯ ಎಲ್ಲ ಕಾರ್ಯ ನೀನೇ ಮಾಡು. ಹೌದು ಸರ್, ನಿಮ್ಮ ಕೈಲೇ ಈ ಕಾರ್ಯಕ್ರಮ ನಡೆದ್ರೆ ನಿತ್ಯ ಮೇಡಮ್ ಯಾವ ಲೋಕದಲ್ಲಿದ್ರೂ ಖುಷಿ ಪಡ್ತಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸರ್. ಬದುಕಿರೋರ್ಗೆ ಮನಶಾಂತಿ ಇಲ್ದಿರೋ ಹಾಗೆ ಮಾಡಿದ್ರು. ಇನ್ನು ಸತ್ತಿರೋರ್ಗೆ ಆತ್ಮಶಾಂತಿ ಅಗತ್ಯನಾ ನಾನಿ? ಶಾಸ್ತ್ರ, ಪದ್ಧತಿ, ಸಂಪ್ರದಾಯ ಇದ್ಯಾವುದು ನನಗ್ ಮೋಸ ಮಾಡೋದಕ್ಕೆ ಇವ್ರಿಗೆ ಅಡ್ಡ ಬರಲಿಲ್ಲ. ಇವ್ರಿಗಿಲ್ದಿರೋ ಫಾರ್ಮಾಲಿಟೀಸ್ ನನಗೆ ಯಾಕೆ? ನಾನು ಯಾರಿಗೂ ಯಾವ ತರದ ಕಾರ್ಯನೂ ಮಾಡಲ್ಲ. ಬೇಕಾದ್ರೆ ಬದುಕಿರೋ ಇವಳಿಗೆ ಪಿಂಡಾಡೋದಕ್ಕೆ ಹೇಳಿ ಖುಷಿಯಾಗಿಡ್ತೀನಿ, ಪೀಡೆ ತೊಲಗ್ತು ಅಂತ.